ಉಪಸಮರ ಬಳಿಕ ಕಾಂಗ್ರೆಸ್ ಮುಸ್ಲಿಂ ನಾಯಕರ ಟಾಕ್ ವಾರ್ ಶುರುವಾಗಿದೆ. ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾಯಕರ ವಿರುದ್ಧ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಗುಡುಗಿದ್ದಾರೆ. ಈಗ ನೀವೆಲ್ಲ ದೊಡ್ಡ ದೊಡ್ಡ ಲೀಡರ್ ಆಗಿದ್ದೀರಿ, ಸುಮ್ಮನೆ ಕಾಲೆಳೆಯೋದು ಬಿಟ್ಟು ಒಳ್ಳೆ ಕೆಲಸ ಮಾಡಿ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಪ್ರತಿಕ್ರಿಯೆ ಕೊಟ್ಟಿದ್ದು. ಈ ಹಿಂದೆ ಎಲೆಕ್ಷನ್ ನಡೆದಿದ್ದಿಲ್ವಾ? ಅವರೇ ಬಂದಿದ್ರಾ? ಇಲ್ಲಿ ಹಗಲು ರಾತ್ರಿ ಪಕ್ಷ ಕಟ್ಟಿ ಗೆಲ್ಲಿಸಿರೋದು ನಾವು. ಹೈಕಮಾಂಡ್ಗೆ ವರದಿ ಕೊಡ್ಲಿ, ಸಮಯ ಬಂದಾಗ ಮಾತಾಡ್ತೀನಿ ಎಂದಿದ್ದಾರೆ. ಹಲೋ ಸರ್, ನಮಸ್ತೆ. ಹೇಳಿ ಸರ್, ಏನಿಲ್ಲ ಸರ್, ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್ ಪ್ರೆಸ್ ಮೀಟ್ ಮಾಡಿದ್ರಿ ಸರ್. ದಾವಣಗೆರೆಯಲ್ಲಿ ಒಂದ್ ಸ್ವಲ್ಪ ಅಲ್ಪಸಂಖ್ಯಾತ ಮುಖಂಡರದ್ದು ಏನು ಟಿಕೆಟ್ ವಿಚಾರ ಇತ್ತು. ಅಬ್ದುಲ್ ಜಬ್ಬಾರ್ ಅವರು ತಮ್ಮ ಒಬ್ಬರದ ಹೆಸರು ಹೇಳಿದ್ರು, ಉಳಿದವ್ರ ಹೆಸರು ಹೇಳಿರ್ಲಿಲ್ಲ. ಅದಕ್ಕೆ ಕಾರ್ಯಕರ್ತರು ವಿರೋಧ ಮಾಡ್ತಿದ್ರು. ಅವ್ರು ಸಭೆದಾಗ ಉಪಸ್ಥಿತಿದ್ದಾಗನ ಇದನ್ನಾಯ್ತು, ಮತ್ ಪ್ರಚಾರಕ್ಕೆ ಬರ್ಲಿಲ್ಲ ಅಂತ ಹೇಳ್ತಾರೆ. ಏನ್ ಹೇಳ್ತೀವಿ ಸರ್? ಇಲ್ಲ, ಅಬ್ದುಲ್ ಜಬ್ಬಾರ್ ಅವ್ರದ್ದು ಹೆಸರು ಹೇಳಿದ್ವಿ ಅಂತ ಹೇಳ್ತಿದಾರೆ, ಮುಂಚಿನ ಹೇಳ್ತಾ ಇದ್ರು. ಅದಕ್ಕೆ ಯಾಕೆ ಅಬ್ದುಲ್ ಜಬ್ಬಾರ್ ಹೆಸರು ಹೇಳಿದ್ರು, ಆಮೇಲೆ ಯಾಕದು ಆಗಿಲ್ಲ ಅಂತಾನು ಹೇಳಿದ್ದಾರೆ. ಅಬ್ದುಲ್ ಜಬ್ಬಾರ್ ಹೆಸರು ತಗೊಂಡಿದ್ದಕ್ಕೆ ಶಾಮ್ನೂರ್ ಮಂತಂದರು ವಿರೋಧ ಮಾಡ್ತಾರ, ಅದಕ್ಕೆ ಅವ್ರಿಗೆ ಆಗಂಗಿಲ್ಲ ಅಂತ ಹೇಳಿದ್ರು. ಶಾಮ್ನೂರ್ ಮಂತಂದರಿಗೆ ಕೇಳ್ಬೇಕಾಯ್ತು ನಮ್ಮ ಮುಖಂಡರುಗಳು, ಯಾರಪ್ಪ ನಿಮ್ ಕ್ಯಾಂಡಿಡೇಟ್ ಹೇಳ್ರಿ ಅಂತ. ಆವಾಗ ನಾವು ಬೇಡ ಅಂತಿದ್ರೆ ಅವಾಗ ಹೇಳ್ಬೇಕಾಯ್ತು. ಈಗ ನಾನೇನ್ ಅವ್ರಿಗೆ ನೀವು ಕೇಳ್ಬೇಡ್ರಿ ಅಂತ ಹೇಳಿದ್ದಿಲ್ಲ. ಅವ್ರ ಪರ್ಸನಲ್ ಅವ್ರು ತಗೊಂಡು ಕೇಳ್ಬೇಕಾಯ್ತು. ಅವ್ರು ನಿಮ್ಮ ಕ್ಯಾಂಡಿಡೇಟ್ ಯಾರು ಹೇಳ್ರಿ, ಮಲ್ಲಿಕಾರ್ಜುನ್ ಅವ್ರೆ ಅಂತ ಕೇಳ್ಬೇಕಾಯ್ತು. ಅವ್ರು ಕೊಟ್ಟ ಮೇಲೆ ಅವ್ರಿಗೆ ತಗೊಂಡು ಅವ್ರನ್ನ ಸರಿ ಎನ್ಕ್ವೈರಿ ಮಾಡಿ ಅವ್ರಿಗೆ ಸರಿ ಇದ್ರೆ ನಿಲ್ಸ್ಬೇಕಾಯ್ತು. ಒಂದು ಎರಡನೇದು ಷಡ್ಯಂತರ ಪಡ್ಯಂತರ ಅಂದ್ರೆ ಯಾರು ಮಾಡಿದಾರಂತ ತೋರಿಸ್ಬೇಕಲ್ಲ. ಎಲ್ಲರಿಗೂ ಮಾತಾಡಕ್ ಬರ್ತೈತಿ, ಅವ್ರು ಒಬ್ರಿಗೆ ಮಾತಾಡಕ್ ಬರಂಗಿಲ್ಲ. ಇವ್ರಕ್ಕಿಂತ ಮುಂಚಿಂದಾನೆ ಮಾತಾಡಕ್ ಕಲ್ತಿದೀವಿ ನಾವು. ಯಾರು ಷಡ್ಯಂತರ ಮಾಡಿದ್ದಾರೆ, ಜಬ್ಬಾರ್ ಅವ್ರದ್ದು ಏನ್ ತಪ್ಪಿದೆ, ಯಾರ್ದೇನ್ ತಪ್ಪಿದೆ, ಯಾರು ಮುಖಂಡ್ರು ಏನು ಎಲ್ಲ ಹೇಳ್ಬೇಕಲ್ಲ. ಸುಮ್ಗೆನೆ ಅವ್ರು ಷಡ್ಯಂತರ ಮಾಡಿದ್ರು, ಇವ್ರು ಷಡ್ಯಂತರ ಮಾಡಿದ್ರು ಅಂತ ಹೇಳ್ಬಾರ್ದು. ಇನ್ನು ರಿಸಲ್ಟೇ ಬಂದಿಲ್ಲ. ಇನ್ನು 4ನೇ ತಾರೀಕು ತನಕ ಕಾಯ್ಬೇಕು, ನೋಡ್ಬೇಕು ಏನ್ ಮಾಡಿದ್ದಾರೆ, ಅದು ಆಗಿದ್ದು ಇಲ್ಲೋ. ಏನ್ ಸುಮ್ಗೆನೆ ಬಾಯಿಗೆ ಬಂದಂಗೆ ಏನ್ ಬೇಕಂತ ಮಾತಾಡಿದ್ರೆ ಅದ್ ಸರಿಯಲ್ಲ ಪಕ್ಷಕ್ಕೆ. ನಾವ್ ಏನು ಹೇಳಬಾರ್ದಂತ ಸುಮ್ಕಿದ್ವಿ. ಇವ್ರು ಓವರ್ ಜಾಸ್ತಿನೇ ಮಾತಾಡಕತ್ತಿದ್ದಾರೆ. ಪ್ರೂಫ್ ಮಾಡ್ಬೇಕಲ್ಲ, ಪ್ರೂಫ್ ಮಾಡಿದ್ರೆ ಎಲ್ಲ ಸರಿ ಹೋಗ್ತದೆ. ಅವ್ರು ಹೈಕಮಾಂಡ್ ವರದಿ ಕೊಡ್ತೀವಿ ಅಂತಾರೆ ಸರ್. ಹೈಕಮಾಂಡ್ಗೆ ವರದಿ ಕೊಡ್ಲಿ, ಏನಾದ್ರು ಯಾರಿಗಾರ ಕೊಟ್ರು ನಾವು ನ್ಯಾಯ ನೀತಿ ಇದ್ರೆ ನಾವು ಒಪ್ಕೊಂತೀವಲ್ಲ. ಒಳ್ಳೆ ಹೈಕಮಾಂಡಿಗೆ ವರದಿ, ಅಂದ್ರೆ ಹೈಕಮಾಂಡಿಗೆ ವರದಿ ಕೊಡ್ಲಿ. ಇವ್ರೇನ್ ಮಾಡಿದಾರಂತ ನಾವು ವರದಿ ಕೊಡ್ತೀವಿ ಇಲ್ಲಿ ದಾವಣಗೆರೆಗೆ. ಏನ್ ಮಾಡಿದಾರೆ ಸರ್ ಇವ್ರು ದಾವಣಗೆರೆಯಲ್ಲಿ? ಅವೆಲ್ಲ ಏನು ಈಗ ಕೇಳಂಗಿಲ್ಲ ನಾನು. ಅವ್ರು ಏನೇನ್ ಮಾತಾಡಿದಾರೆ, ಏನೇನ್ ಹೇಳಿದಾರೆ, ಎಲ್ಲೆಲ್ಲಿ ಏನೇನ್ ಮಾತಾಡಿದಾರೆ ಎಲ್ಲ ಹೇಳ್ತೇನೆ ಟೈಮ್ ಬಂದಾಗ. ಅಂದ್ರೆ ಸರ್, ನಿಮ್ಮನ್ನ ಶಾಮ್ನೂರ್ ಕುಟುಂಬದವ್ರು ಒಬ್ಬರೇ ವಿರೋಧಿಸಿದ್ರಿ ಅಂತೀರಿ ಸರ್ ಟಿಕೆಟ್ಗೆ? ಅವ್ರಿಗೂ ನಮ್ಗೂ ಏನು ಪರ್ಸನಲ್ ಇಲ್ರಿ, ನಮ್ಗೆ ಅವ್ರಿಗೆ ರಾಜಕೀಯದಷ್ಟೇ. ಅವರು ಸ್ವಲ್ಪ ಜಾಸ್ತಿ ಬುದ್ಧಿವಂತರು ಇದ್ರೆ ಅವ್ರಿಗೆ ಒಪ್ಪಿಗೆ ಆಗಂಗಿಲ್ಲ ಅಷ್ಟೇ. ನಮ್ಗೂ ಅವ್ರಿಗೂ ವ್ಯತ್ಯಾಸ ಇರೋದು, ನಮ್ಗೇನು ವ್ಯತ್ಯಾಸ ಅವ್ರಿಗೂ ನಮ್ಗೂ ಏನಿಲ್ಲ. ಇವ್ರು ಹೊರಗಡೆಯಿಂದ ಬಂದಿರೋದ್ರೆ ನಮ್ಗೂ ಅವ್ರಿಗೂ ವ್ಯತ್ಯಾಸ ಮಾಡ್ತಾ ಇರೋದು. ಹಲೋ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.